ಓಂ ನಮಃ ಶಿವಾಯ. ನಮಸ್ತೆ ಪ್ರಿಯ ವೀಕ್ಷಕರೇ, ಮಹಾಯೋಗಿ ಜ್ಞಾನ ತಾಣಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮಾತು ಬೆಳ್ಳಿ ಮೌನ ಬಂಗಾರ ಅಂತಾರೆ, ಮಾತಿಗಿಂತ ಕೃತಿಲೇಸು. ಆ ರೀತಿಯಾದ ಒಂದು ಭಾವ ಕುಂಭರಾಶಿಯವರಿಗೆ 2024ರಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಮಾತಿಗಿಂತ ಕೆಲಸದಲ್ಲಿ ನಿಮ್ಮ ಗಮನ ಜಾಸ್ತಿ ಆದರೆ ಈ ವರ್ಷ ಯಶಸ್ಸು ನಿಮಗೆ ಅಧಿಕವಾಗಿ ಸಿಗ್ತಾ ಹೋಗುತ್ತೆ. ಅದು ಹೇಗೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾನು ನಿಮ್ಮ ಆಧ್ಯಾತ್ಮಿಕ ಜೊತೆಗಾರ ರಮೇಶ್ ಸಣ್ಣಸ್ವಾಮಿ. 2024ರಲ್ಲಿ ಶನಿ ಭಗವಾನ್ ನಿಮಗೆ ನಿಮ್ಮ ಮನೆಯಲ್ಲೇ ಸಂಚಾರ ಮಾಡ್ತಾ ಇದ್ದಾರೆ. ಸಾಡೆ ಸಾತಿಯ ಮಧ್ಯಮ ಅಂತ ನಿಮಗೆ ನಡೀತಾ ಇದೆ. ಸಾಡೆ ಸಾತಿ ಅಂದ್ರೆ ಎಲ್ಲರೂ ಭಯಗೊಳಿಸ್ತಾರೆ, ಭಯ ಪಡ್ತಾರೆ. ಆದ್ರೆ ಶನಿಯು ಸಾಡೆ ಸಾತಿಯಲ್ಲಿ ನಮಗೆ ಜೀವನಕ್ಕೆ ಅಗತ್ಯವಾಗಿರೋದನ್ನ ಖಂಡಿತ ಕೊಟ್ಟೋಗ್ತಾರೆ, ಪಾಠ ಕಲಿಸ್ತಾರೆ, ಹಾಗೆ ನಮ್ಮ ಜೀವನ ಸರಿಯಾದ ಟ್ರ್ಯಾಕ್ಗೆ ತಗೊಂಡ್ಬರ್ತಾರೆ. ಸೊ ಶನಿ ಯಾವ ಭಾವಕ್ಕೆ, ಯಾವ ಭಾವದಲ್ಲಿ ಸಂಚಾರ ಮಾಡ್ತಾ ಇರ್ತಾರೆ, ಆ ಭಾವದ ಫೋಕಸ್ನ ಕೇಳ್ತಾರೆ. ಅಂದ್ರೆ ನಿಮ್ಗೆ ಲಗ್ನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ ಎಂದಾಗ ನೀವು ನಿಮ್ಮ ದೇಹದ ಬಗ್ಗೆ, ನಿಮ್ಮ ಆರೋಗ್ಯದ ಬಗ್ಗೆ, ನಿಮ್ಮ ದಿನಚರಿಯ ಬಗ್ಗೆ ನೀವು ಜಾಸ್ತಿ ಗಮನ ಕೊಡಬೇಕಾಗುತ್ತೆ. ಕಳೆದ 2.5 ವರ್ಷಗಳಿಂದ ನೀವು ಸಂಸಾರಕ್ಕೆ, ಕುಟುಂಬಕ್ಕೆ, ಕೆಲಸಕ್ಕೋಸ್ಕರ ಅತಿ ಹೆಚ್ಚಿನ ಸಮಯವನ್ನು ವೇಸ್ಟ್ ಮಾಡಿ ದೇಹದ ಬಗ್ಗೆ ಸಮಯವನ್ನು ನೀವು ವಿನಿಯೋಗಿಸಿ ದೇಹದ ಬಗ್ಗೆ, ತಮ್ಮ ಬಗ್ಗೆನೇ ತಾವು ಗಮನ ಕೊಟ್ಟಿರೋದಿಲ್ಲ. ಆದ್ದರಿಂದಾಗಿ ನಿಮ್ಮ ದೇಹದ ಆರೋಗ್ಯ ಕ್ಷೀಣಿಸ್ತಾ ಇರುತ್ತೆ. ಹಾಗಾಗಿ ದೇಹದ ಬಗ್ಗೆ ಗಮನ ಕೊಡ್ಲಿ, ದೇಹದ ಆರೋಗ್ಯವನ್ನು ನೋಡ್ಕೊಳ್ಳಿ, ವ್ಯಾಯಾಮ ಮಾಡ್ಕೊಳ್ಳಿ, ಒಂದು ಸೋಂಬೇರಿತನ, ಲೇಜಿನೆಸ್ ಬಿಟ್ಬಿಟ್ಟು ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯಲಿ ಅನ್ನೋದನ್ನ ಶನಿ ಲಗ್ನ ಭಾವದಲ್ಲಿ ಫೋಕಸ್ನ ಮಾಡ್ತಾರೆ. ಸೊ ನೀವು ಏನ್ ಮಾಡಬೇಕು ಅಂದ್ರೆ ಆದಷ್ಟು ನಿಯಮಿತವಾದ ವ್ಯಾಯಾಮ, ನಡಿಗೆ, ಆಹಾರ ಕ್ರಮಗಳನ್ನ ಅನುಸರಿಸಿಕೊಂಡು ಮುಂದುವರೆದ್ರೆ ಶನಿಯಿಂದ ಅಷ್ಟೇನು ತೊಂದರೆ ಆಗೋದಿಲ್ಲ. ಶನಿಯು ತೃತೀಯ ಭಾವವನ್ನು ದೃಷ್ಟಿ ಮಾಡ್ತಾ ಇದ್ದಾರೆ. ಅಂದ್ರೆ ನೀವು ಎಷ್ಟು ಸೆಲ್ಫ್ ಎಫರ್ಟ್ನ ನೀವು ಹಾಕ್ತಿರೋ, ಶ್ರಮವಹಿಸಿ ನೀವು ದುಡಿತಿರೋ, ಧೈರ್ಯವನ್ನು ತೋರಿಸ್ತಿರೋ, ಅಷ್ಟು ನಾನು ರಿಸಲ್ಟ್ ಕೊಡ್ತೀನಿ ಅಂತ ಶನಿ ಭಗವಾನ್ ಹೇಳ್ತಾರೆ. 3ನೇ ದೃಷ್ಟಿಯನ್ನು ಬಂದ್ಬಿಟ್ಟು ತೃತೀಯ ಭಾವದ ಮೇಲೆ ಬೀಳ್ತಾ ಇದೆ. ಯಾರು ಕಮ್ಯುನಿಕೇಶನ್ ಫೀಲ್ಡ್ ಅಲ್ಲಿ ಇದ್ದೀರಾ, ಮೀಡಿಯಾ ಫೀಲ್ಡ್ ಅಲ್ಲಿ ಇದ್ದೀರಾ, ರೈಟಿಂಗ್ ಫೀಲ್ಡ್ ಅಲ್ಲಿ ಇದ್ದೀರಾ, ಶಾರ್ಟ್ ಡಿಸ್ಟೆನ್ಸ್ ಮಾಡಿ ವ್ಯಾಪಾರ ಮಾಡ್ತಾ ಇದ್ದೀರಾ, ನೀವು ಸ್ವಲ್ಪ ಅತಿ ಹೆಚ್ಚಿನ ಶ್ರಮ ಹಾಗೆ ಎಫರ್ಟ್ನ ನೀವು ಈ ವರ್ಷ ಹಾಕ್ಬೇಕಾಗತ್ತೆ. ಹಾಕಿದ್ರೆ ನಿಮ್ ಖಂಡಿತ ಒಂದು ಸಮಾಧಾನವಾದ ಲಾಭವನ್ನು ನೀವು ಗಳಿಸಬಹುದು. ಹಾಗೆ ಶನಿವಿನ ಒಂದು ಕಾರ್ಮಿಕ್ ದೃಷ್ಟಿ ದಶಮ ಭಾವದ ಮೇಲೆ ಬೀಳ್ತಾ ಇದೆ. ಸೊ ಕೆಲಸದ ಸ್ಥಳಗಳಲ್ಲಿ ಸ್ವಲ್ಪ ಕಿರಿಕಿರಿ, ಒತ್ತಡ, ಶತ್ರುಗಳ ಒಂದು ಕಾಟ ಅನ್ನೋದು ನಿಮಗೆ ನೋಡ್ಲಿಕ್ಕೆ ಈ ವರ್ಷ ನಿಮಗೆ ಸಿಗುತ್ತೆ. ಆದರೆ ಮೇ ನಂತರ ಗುರುವಿನ ದೃಷ್ಟಿ ದಶಮ ಭಾವದ ಮೇಲೆ ಬೀಳೋದ್ರಿಂದ ನಿಮಗೆ ಕಾರ್ಯಕ್ಷೇತ್ರದಲ್ಲಿದ್ದಂಥ ಒಂದು ಅಡೆತಡೆಗಳನ್ನೆಲ್ಲ ಗುರುವು ನಿವಾರಿಸ್ತಾರೆ. ಗುರುವು ಅಪ್ ಟು ಏಪ್ರಿಲ್ ವರೆಗೂ ನಿಮಗೆ ಮೇಷರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ, ತೃತೀಯ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಕಳೆದ ಒಂದು 8 ತಿಂಗಳಿಂದ ನಿಮಗೆ ನಿಮ್ಮ ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅಲ್ಲಿ ಇರ್ಬೋದು, ನಿಮ್ಮ ಒಂದು ನೆಟ್ವರ್ಕಿಂಗ್ ಇರ್ಬೋದು, ಎಲ್ಲ ಇಂಪ್ರೂವ್ ಆಗ್ತಾ ಬಂದಿರುತ್ತೆ. ಸೊ ಯಾರು ಅದೇ ಹಾಗೆ ಹೇಳಿದ ಹಾಗೆ ಈ ಕಮ್ಯುನಿಕೇಶನ್ನು, ನೆಟ್ವರ್ಕು, ಸೋಷಿಯಲ್ ಮೀಡಿಯಾ, ಹಾಗೆ ಪ್ರಿಂಟಿಂಗ್ ಮೀಡಿಯಾ, ಶಾರ್ಟ್ ಡಿಸ್ಟೆನ್ಸ್ ಟ್ರಾವೆಲ್ ಮಾಡಿ ಬಿಸ್ನೆಸ್ ಮಾಡ್ತಿರೋರು, ರೈಟಿಂಗ್ ಫೀಲ್ಡು, ಈ ಒಂದು ಕ್ಷೇತ್ರಗಳಲ್ಲಿ ಯಾರಿದ್ರೆ ನಿಮಗೆ ಖಂಡಿತ ಒಳ್ಳೆಯ ಯಶಸ್ಸನ್ನು ಗುರು ಅಪ್ ಟು ಏಪ್ರಿಲ್ ವರೆಗೂ ಕೊಡ್ತಾರೆ. ಹಾಗೆ ಕಿರಿಯ ಸಹೋದರಿಯಿಂದ ನಿಮಗೆ ಅನುಕೂಲ, ಸಹಕಾರ ಆಗುತ್ತೆ. ಏಪ್ರಿಲ್ ನಂತರ ಮೇಯಿಂದ ಚತುರ್ಥ ಭಾವಕ್ಕೆ ಗುರುವು ಸಂಚಾರ ಮಾಡ್ತಾರೆ. ಚತುರ್ಥ ಭಾವವನ್ನು ನಾವು ಗೃಹ, ವಾಹನ, ತಾಯಿ, ಮನಸ್ಸು, ಎಜುಕೇಶನ್ನ ನೋಡ್ತೇವೆ. ಸೊ ಯಾರು ಕುಂಭರಾಶಿಯವರಿದ್ದೀರಾ, ನೀವು ಕೆಲವರು ಒಂದು ಮನೆ ಖರೀದಿಗೋಸ್ಕರ ಮುಂದೆ ಬರ್ತೀರಾ. ಹಾಗೆ ಕೆಲವರು ಭೂಮಿ ಇದ್ದವರು ಮನೆ ಕಟ್ಟಲಿಕ್ಕೆ ಪ್ರಾರಂಭ ಮಾಡ್ತೀರಾ. ಹಾಗೆ ಯಾರ ಮನೆ ಇದೆ ಕೆಲವೊಂದು ನವೀಕರಣಕ್ಕೋಸ್ಕರ ಹಣವನ್ನು ವ್ಯಯಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ತಾಯಿಯ ಆರೋಗ್ಯದಲ್ಲಿ ಚೇತರಿಕೆ ಕಂಡು ಬರುತ್ತೆ. ತಾಯಿಯೊಂದಿಗಿರುವಂಥ ಒಂದು ಸಂಬಂಧ, ಅನ್ಯೂನ್ಯತೆ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಮನಸ್ಸು ಒಂದು ಪ್ರಶಾಂತತೆ ಕಡೆಗೆ ಈ ವರ್ಷ ಬರುತ್ತೆ. ಮೇ ನಂತರ ಬರುವ ಸಾಧ್ಯತೆ ಇರುತ್ತೆ. ಗುರುವು ಹೇಗೆ ಅಂದ್ರೆ ಒಂದು ದೀಪ ಇದ್ದಂಗೆ. ದೀಪವು ತನ್ನ ಸುತ್ತಮುತ್ತಲಿನ ವಾತಾವರಣವನ್ನು ಪ್ರಜ್ವಲಿಸುವಂತೆ ಗುರುವು ದೃಷ್ಟಿ ಸ್ವಭಾವನ ವೃದ್ಧಿ ಮಾಡ್ತಾರೆ. ಹಾಗಾಗಿ ಗುರುವಿನ ದೃಷ್ಟಿ ನಿಮ್ಗೆ ಅಷ್ಟಮ, ದಶಮ, ಹಾಗೆ ವ್ಯಸ್ತಾನ್ ಮೇಲೆ ಬೀಳ್ತಾ ಇದೆ. ಗುರು ಯಾರು ಒಂದು ಪಿತ್ರಾರ್ಜಿತ ಆಸ್ತಿ ವಿಷಯವಾಗಿ
ದೀರ್ಘಕಾಲದಿಂದ ಒಂದು ತಗಾದೆಯಲ್ಲಿತ್ತು ಆ ಒಂದು ಜಮೀನಿಗಿರ್ಬೋದು, ಆಸ್ತಿ ಭೂಮಿ ವಿಚಾರಕ್ಕಿರ್ಬೋದು, ಅದು ಗುರುವಿನ ದೃಷ್ಟಿ ಅಷ್ಟಮದ ಮೇಲೆ ಬೀಳ್ತಾ ಇರೋದ್ರಿಂದ ಅದು ಪರಿಹಾರ ಆಗುವ ಸಾಧ್ಯತೆ ಮೇ ನಂತರ ಕಂಡು ಬರ್ತಾ ಇದೆ. ಹಾಗೆ ಆಕಸ್ಮಿಕ ಧನಲಾಭ ಅನ್ನೋದು ಕಂಡು ಬರ್ತಾ ಇದೆ. ಅದು ಅನ್ಎಕ್ಸ್ಪೆಕ್ಟೆಡ್ ಮನಿ ಅಂತ ನಾವು ಕರಿತೀವಲ್ವ, ಹಾಗೆ ಅದು ಇನ್ಸೂರೆನ್ಸ್ ಇರ್ಬೋದು, ಹಾಗೆ ಗಿಫ್ಟ್ ಇರ್ಬೋದು, ಹಾಗೆ ಇನ್ಕಮ್ ಟ್ಯಾಕ್ಸ್ ರಿಫಂಡ್ ಇರ್ಬೋದು. ಈ ತರಹದ ಒಂದು ಕೆಲವೊಂದು ಮೂಲಗಳಿಂದ ನಿಮಗೆ ಧನ ಬರುವ ಸಾಧ್ಯತೆ ಜಾಸ್ತಿ ಇರುತ್ತೆ. ನಾನು ಆಗ್ಲೇ ಹೇಳಿದಂಗೆ ಗುರು ದಶಮ ಭಾವನ ದೃಷ್ಟಿಸ್ತಾ ಇರೋದ್ರಿಂದ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಹೆಚ್ಚಿನ ಒಂದು ಕೆಲಸ ಕಾರ್ಯಗಳು ಬರುತ್ತೆ, ಹಾಗೆ ಸ್ಥಾನಮಾನ ವೃದ್ಧಿ ಆಗುತ್ತೆ, ಶತ್ರುಗಳ ಕಾಟ ಕಡಿಮೆ ಆಗುತ್ತೆ. ಗುರು ನಿಮಗೆ ಕಾರ್ಯಕ್ಷೇತ್ರದಲ್ಲಿ ಕಾಯ್ತಾರೆ. ಗುರುವಿನ ದೃಷ್ಟಿ ಅಷ್ಟು ಒಂದು ಮಹತ್ವವನ್ನು ಪಡೆದಿರುತ್ತೆ. ಹಾಗೆ ವ್ಯಯಸ್ಥಾನವನ್ನು ನೋಡೋದ್ರಿಂದ ಶುಭ ಕಾರ್ಯಗಳಿಗಾಗಿ, ಮಕ್ಕಳ ವಿದ್ಯಾಭ್ಯಾಸಕ್ಕೋಸ್ಕರ, ತೀರ್ಥ ಕ್ಷೇತ್ರಗಳ ದರ್ಶನಕ್ಕೋಸ್ಕರ ನಿಮಗೆ ಧನವ್ಯಯ ಆಗೋದು ಸಾಧ್ಯತೆ ಇರುತ್ತೆ. ನೀವು ಹೆಚ್ಚಿನ ಒಂದು ಶ್ರಮ ಹಾಗೆ ದುಡಿಮೆ ಅನ್ನೋದು ಈ 7.5 ಸಮಯಲ್ಲಿ ಕಂಡು ಬರುತ್ತೆ. ಆ ಒಂದು ನೀವು ಹಾಕ್ಬೇಕಾಗತ್ತೆ, ಆದರೆ ಅದಕ್ಕೆ ರಿವಾರ್ಡ್ಸ್ ಅನ್ನೋದು ಕಡಿಮೆ ಇರುತ್ತೆ. ಆ ಒಂದು ಸಮಯ ಆ ಥರ ಇರುತ್ತೆ. ಹಾಗೆ ರಾಹುವು ಕುಂಭರಾಶಿಯವರಿಗೆ ಧನಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ, ವಾಕ್ಸ್ಥಾನದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ನಿಮಗೆ ಧನದ ಮೂಲಗಳು, ಧನಾರ್ಜನೆಗಾಗಿ ರಾಹುವು ತುಂಬ ದಾರಿಗಳನ್ನ ನಿಮಗೆ ತೋರಿಸ್ತಾರೆ. ಆದರೆ ರಾಹು ಮೋಹ ಮತ್ತು ಭ್ರಮೆಯನ್ನು ಹುಟ್ಟಿಸುವಂಥ ಗ್ರಹ. ಕಲಿಯುಗದಲ್ಲಿ ರಾಹುವಿನ ಪ್ರಭಾವ ಜಾಸ್ತಿ ಇರುತ್ತೆ. ಹಾಗಾಗಿ ವಾಸ್ತವಕ್ಕೆ ಹತ್ತಿರ ಇರುವಂಥ ನೀವು ಯೋಜನೆಗಳನ್ನ ನೀವು ಹಾಕ್ಕೊಂಡ್ರೆ ಖಂಡಿತ ನೀವು ಧನವನ್ನು ಗಳಿಸ್ಬೋದು. ಹಾಗೆ ಈ ತಿನ್ನುವ ಆಹಾರದಲ್ಲಿ ಈ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಜಾಸ್ತಿ ಇರುತ್ತೆ. ರಾಹು ವಿಷಕಾರಕ ಆಗಿರೋದ್ರಿಂದ ಫುಡ್ ಪಾಯ್ಸನ್ ಆಗುವ ಸಾಧ್ಯತೆ ಇರುತ್ತೆ. ಆಹಾರವನ್ನು ಕ್ರಮಬದ್ಧವಾಗಿ ನೋಡಿಬಿಟ್ಟು ನೀವು ಸೇವಿಸಬೇಕಾಗತ್ತೆ. ಹಾಗೆ ಮಾತು, ರಾಜಕೀಯ ಫೀಲ್ಡಲ್ಲಿ ಯಾರಿದ್ದೀರಾ, ಹಾಗೆ ಈ ಮಾತಿನಿಂದ ಅಂದರೆ ಉಪನ್ಯಾಸ, ಅಧ್ಯಾಪನ, ಮೀಡಿಯಾ ಕ್ಷೇತ್ರದಲ್ಲಿ ಈ ಥರ ಇರೋರು ತಮ್ಮ ಮಾತುಗಳಲ್ಲಿ, ಆಡುವ ಮಾತಿನಲ್ಲಿ ಸ್ವಲ್ಪ ಗಮನ ಇರಬೇಕಾಗತ್ತೆ. ಅಳೆದು ತೂಗಿ ಸಮಾಜಕ್ಕೆ ಪೂರಕವಾಗಿ ನೀವು ಮಾತಾಡಿದರೆ ನಿಮಗೆ ಏನು ತೊಂದರೆ ಇರೋದಿಲ್ಲ, ಒಂದು ಒಳ್ಳೆಯ ಫಲವನ್ನೇ ನೀವು ಅನುಭವಿಸ್ತೀರಾ. ಹಾಗೆ ನಿಮ್ಮ ಆಭರಣ ಮತ್ತು ದುಡ್ಡು ಸ್ವಲ್ಪ ಆದಷ್ಟು ನೀವು ಸೇಫಾಗಿ ಇಟ್ಕೊಳ್ಳಿ. ಈ ವರ್ಷ ರಾಹು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಯಾರೋ ಗೊತ್ತಿಲ್ಲದೆ ವ್ಯಕ್ತಿಯಿಂದ ಅಥವಾ ಮೂರನೇ ವ್ಯಕ್ತಿಯಿಂದ ಒಂದು ಕಳೆದುಕೊಳ್ಳುವ ಸಾಧ್ಯತೆ, ಮೋಸ ಹೋಗುವ ಸಾಧ್ಯತೆ ಇರುತ್ತೆ. ಹಣ ಆಭರಣದ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಕೇತುವು ನಿಮಗೆ ಅಷ್ಟಮ ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಸೊ ಅಷ್ಟಮ ಭಾವವನ್ನು ನಾವು ರಂಧ್ರಸ್ಥಾನ, ನಿಧನ ಸ್ಥಾನ ಅಂತ ಕರಿತೀವಿ. ಸೊ ಅಷ್ಟಮ ಭಾವ ಪ್ರಾಬ್ಲಮ್ಸ್ನ ಕೊಡುತ್ತೆ ಅಂತ ನಮ್ಮ ಎಲ್ಲ ಜ್ಯೋತಿಷ್ಯ ವಿಭಾಗದಲ್ಲೂ ಹೇಳ್ತಾರೆ. ಸೊ ಅಷ್ಟಮ ಭಾವವನ್ನು ನಾವು ನಮ್ಮ ಕರ್ಮದ ಜೊತೆ ಅಲೈನ್ಮೆಂಟ್ ಮಾಡ್ಕೋಬೇಕಾಗುತ್ತೆ. ಈಗ ಯಾರು ರಿಸರ್ಚ್ ಫೀಲ್ಡಲ್ಲಿ ಇದ್ದೀರಾ, ಅಕ್ಲಸ್ಟ್ ಸೈನ್ಸಲ್ಲಿ ಇದ್ದೀರಾ, ಅಸ್ಟ್ರಾಲಜಿಯಲ್ಲಿದ್ದೀರಾ, ಈ ಸಂಶೋಧನೆ ಮಾಡಿ ನೀವು ವೃತ್ತಿಯನ್ನು ಮಾಡ್ತಾ ಇದ್ದೀರಾ, ನಿಮಗೆಲ್ಲ ಒಂದು ಒಳ್ಳೆಯ ಸಮಯ. ಕೇತುವು ರೂಟ್, ಮೂಲವನ್ನು ಹುಡಿಕೊಂಡು ಹೋಗುವಂಥ ಗ್ರಹ. ಕೇತುವು ಆ ಭಾವಕ್ಕೆ ಬಂದಾಗ ನಿಮಗೆ ಮೂಲಕ್ಕೆ ಹುಡಿಕೊಂಡು ಹೋಗಿ ಆ ಒಂದು ಕ್ಷೇತ್ರದಲ್ಲಿ ನಿಮಗೆ ಅತಿ ಹೆಚ್ಚಿನ ಹೆಸರು, ಖ್ಯಾತಿ, ಧನ ಗಳಿಸುವ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗೆ ಏನಂದ್ರೆ ಕೆಲವು ನಿಮಗೆ ಆತ್ಮೀಯರ ಕಡೆಯಿಂದ ಅಹಿತಕರ ಘಟನೆಗಳು ಅನ್ನೋದು ನಿಮಗೆ ಕೇಳ್ತೀರಾ. ಹಾಗೆ ದುಃಖಕರ ಸಂದೇಶಗಳನ್ನ ಕೇಳ್ತೀರಾ. ಇದು ಜೀವನದ ಗತಿಯಲ್ಲಿ ಒಂದು ಭಾಗ. ಸುಖ ದುಃಖಗಳು ಮನುಷ್ಯನಿಗೆ ಕ್ಷಣಿಕ, ಯಾವುದೂ ಶಾಶ್ವತ ಆಗಿರೋದಿಲ್ಲ. ಹಾಗೆ ಸಮಯ ಕಳೆದಂತೆ ಎಲ್ಲವೂ ಸರಿ ಹೋಗ್ತಾ ಇರುತ್ತೆ. ಸೊ ಕೇತುವು ನಿಮಗೆ ಆ ರೀತಿಯಾದ ಒಂದು ಭಾವದಲ್ಲಿ ಸಂಚಾರ ಮಾಡ್ತಾ ಇದ್ದಾರೆ. ಹಾಗೆ ನೀವು 7.5 ಇರೋದ್ರಿಂದ ಹನುಮಾನ್ ಚಾಲಿಸ್ನ ಪ್ರತಿನಿತ್ಯ ತಪ್ಪದೆ ಪಠಿಸಬೇಕಾಗುತ್ತೆ. ನಿಮ್ಮ ಮನೆಯ ಸಮೀಪ ಅಥವಾ ನಿಮಗೆ ಅವಕಾಶವಿದ್ದರೆ ಕೋತಿಗಳಿಗೆ ಆಹಾರವನ್ನು ನೀಡಿ. ಕೋತಿಗಳಿಗೆ ಆಹಾರವನ್ನು ನೀಡಿದರೆ ಆಂಜನೇಯ ಸ್ಟ್ರಾಂಗ್ ಆಗ್ತಾರೆ. ಆಂಜನೇಯ ಸ್ಟ್ರಾಂಗ್ ಆದರೆ ನಮಗೆ ಅಸಾಧ್ಯವಾದದ್ದನ್ನ ಸಾಧ್ಯಗೊಳಿಸ್ಕೋಬಹುದು. ಸಾಧ್ಯ ಮಾಡೋರು ಆಂಜನೇಯ ಸ್ವಾಮಿ. ಹಾಗಾಗಿ ಸಾಧ್ಯವಾದರೆ ಮಾಡಿ. ಹಾಗೆ ರಾಹು ಕೇತುಗಳಿಗೆ ದುರ್ಗಾ ಸಪ್ತಶತಿ ಪಾರಾಯಣ ವೆರಿ ವಂಡರ್ಫುಲ್ ರೆಮಿಡಿ. ಬಟ್ ಅದು ತುಂಬ ದೊಡ್ಡದಾಗುತ್ತೆ ಅಂದರೆ ರಾಹುವಿನ ಅಮ್ಮನವರ ಒಂದು ಬೀಜ ಮಂತ್ರವನ್ನು ಪಠನೆ ಮಾಡಿ. ಓಂ ಹ್ರೀಂ ದುಂ ದುರ್ಗಾಹೇ ನಮಃ ಪ್ರತಿನಿತ್ಯ 108 ಬಾರಿ ಪಠನೆ ಮಾಡೋದ್ರಿಂದ ನಿಮಗೆ ಈ ರಾಹು ಕೇತುಗಳಿಂದ ಬರುವಂಥ ಪ್ರತಿಕೂಲ ಮತ್ತು ಕೆಟ್ಟ ಫಲಗಳೆಲ್ಲ ಕಡಿಮೆ ಆಗಿ
ಅತಿ ಹೆಚ್ಚಿನ ಶುಭ ಫಲಗಳನ್ನ ನೀವು ಅನುಭವಿಸ್ಬೋದು. ಹಾಗೆ ನೀವು ಮನೆ ಹತ್ರ ಇರ್ಬೋದು ಅಥವಾ ಕಾರ್ಯಕ್ಷೇತ್ರದ ಹತ್ರ ಇರ್ಬೋದು, ನಾಯಿಗಳಿಗೆ ಆಹಾರವನ್ನು ನೀಡ್ತಾ ಬನ್ನಿ. ಹಾಗೆ ಆಹಾರವನ್ನು ನೀಡೋದ್ರಿಂದ ನಿಮಗೆ ಅತಿ ಹೆಚ್ಚಿನ ಶುಭ ಫಲಗಳನ್ನ ಪಡಿಬೋದು. ಹಾಗೆ ನಾನು ಈ ಆಹಾರ ನೀಡೋದು ಮತ್ತೆ ದಾನದ ಬಗ್ಗೆ ಜಾಸ್ತಿ ಹೇಳ್ತಿರ್ತೀನಿ. ಯಾಕೆ ಅಂದರೆ ಮನುಷ್ಯನಿಗೆ ಮೂಲಭೂತವಾಗಿ ಮನುಷ್ಯ ಸರ್ವೇ ಆಗಬೇಕು ಅಂದರೆ ಬೇಕಾಗಿರೋದೇ ಊಟ. ಸೊ ನಮ್ಮ ಸೃಷ್ಟಿಯಲ್ಲಿ ಯಾರು ಈ ಮೂಲಭೂತ ಅವಶ್ಯಕತೆಗೆ ಸಹಾಯ ಮಾಡ್ತಾರೋ ಅವ್ರಿಗೆ ಇಡೀ ಪ್ರಕೃತಿನೇ ಸಹಾಯ ಮಾಡುತ್ತೆ. ಆ ಒಂದು ಭಾವದಿಂದ ಕೆಲವೊಂದು ಪರಿಹಾರಗಳು, ನಾ ಹೇಳುವ ರೀತಿ ಪರಿಹಾರಗಳೆಲ್ಲ ಆದಷ್ಟು ಈ ಪ್ರಕೃತಿಗೆ ಸಹಾಯಕವಾಗಿರುವ ಹಾಗೆ ಹೇಳ್ತೀವಿ. ಅದರಿಂದ ನಮ್ಮ ಕರ್ಮಗಳು ಕರಗಿ ನಿಮಗೆ ಹೆಚ್ಚಿನ ಒಳ್ಳೆ ಫಲಗಳನ್ನ ಪಡಿಬೋದು. ಐ ವಿಶ್ ಯು ಆಲ್ ದ ಬೆಸ್ಟ್. ಕುಂಭರಾಶಿಯವರಿಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು. ಸಾಯಿರಾಮ್.